ನಾನು ಪ್ರಕಾಶ್ ಯಾವಾಗ್ಲೂ ಕಾಂಪೌಂಡ್ ಮೇಲೆ ಕೂತ್ಕೊಂಡು ಹಾಡು ಹೇಳ್ತಾ ಇದ್ದಿದ್ದೆ ಏನ್ ಹಾಡು? ಸಿನಿಮಾ ಹಾಡು? ಅಂದ್ರೆ ಸಿನಿಮಾ ಹಾಡು ಮತ್ತೆ ಯೂಸ್ ಟು ಕನೆಕ್ಟೆಡ್ ಟು ವೆಸ್ಟರ್ನ್ ಮ್ಯೂಸಿಕ್ ಅಂದ್ರೆ ಬೀಟಲ್ಸ್ ಸಾಂಗ್ ಇನ್ಯಾವುದೋ ಸಾಂಗ್. ಸೊ ಅವೆರಡು ಹೇಳ್ಬಿಟ್ಟು ನೋಡಿ ಎಷ್ಟು ಸಮಯ ಇದೆ ಇದಕ್ಕೆ. ಸೊ ಶಂಕರಾಭರಣಂ ಇಸ್ ಈಕ್ವಲೆಂಟ್ ಟು ವೆಸ್ಟರ್ನ್ ಕ್ಲಾಸಿಕಲ್ ಮ್ಯೂಸಿಕ್ ಅಂತ. ಸೊ ಇಟ್ ವಾಸ್ ಎ ಗೇಮ್ ದಟ್ ವಿ ಯೂಸ್ ಟು ಪ್ಲೇ. ಏನು ಇವ್ರ ಬಗ್ಗೆ ಒಂದು ಹಾಡು ಬರ್ದಿದ್ರಂತಲ್ಲ ನೀವು, ನಾಪ್ಕ ಇದೆ ನಿಮ್ಗೆ? ಯಾವ್ದು ಹೇಳಿ? ಸುದ್ದಿ ಗುದ್ದಿ ಪೆದ್ದಿ ತಲೆಲಿಲ್ಲ ಬುದ್ಧಿ ತಲೆ ತುಂಬಾ ಅವನೆಳ್ಳಿ. ಗೊತ್ತಾಯ್ತು ಬಿಡಿ. ಸುಧಾ ಬಹಳ ಚೆನ್ನಾಗಿ ಪ್ರಕಾಶ್ ಇಮಿಟೇಟ್ ಮಾಡ್ತಾರಂತಲ್ಲ. ಎಲ್ಲಾರು ಇಮಿಟೇಟ್ ಮಾಡಿ. ಹೇಳಿ ಸುಧಾ ಅವರೇ, ಓವರ್ ಟು ಯು. ನಮ್ಮಮ್ಮ ಅವನಿಗೆ ಫೋನ್ ಮಾಡಿದ್ರು, ನೋಡು ಸುಧಾ ಯಾರು ನಿನ್ನ ಫ್ರೆಂಡ್ ಸತ್ಯನ್ ಮದ್ವೆ ಆಗ್ತೀನಿ ಅಂತಿದ್ದಾಳಪ್ಪ ಅಂತ ಫೋನ್ ಮಾಡಿದ್ರು. ಅದಕ್ಕೆ ಇವನು ಎಲ್ಲೋ ಇದ್ದ ಫೋನಲ್ಲಿ. ಸೇ ಐ ಡೋಂಟ್ ನೋ ಅಬೌಟ್ ಸುಧಾ ಬಟ್ ಸತ್ಯ ಇಸ್ ಅ ವೆರಿ ಗುಡ್ ಗಾಯ್ ಆ್ಯಂಡ್ ಐ ಡೋಂಟ್ ನೋ ವೆದರ್ ಹಿ ಮೇ ಬಿ ಇನ್ವಾಲ್ವ್ಡ್. ಕೇಳಿ ನೋಡು ಅಂದ್ಬಿಟ್ಟು ಫೋನ್ ಇಟ್ಬಿಟ್ಟು. ರೈಟ್. ಅಂಡ್ ಈಗ ನಿಮ್ಮ ಎಲ್ಡರ್ ಸಿಸ್ಟರ್ ಎಲ್ಲಿದ್ದಾರೆ ಅವರು? ಅವರು ಮುಂಬೈಯಲ್ಲಿದ್ದಾರೆ. ಮುಂಬೈಲಿ. ಓಕೆ. ಇದೇನೋ ಒಂದು ಪ್ರಾಪರ್ಟಿ ಕಳ್ಸಿದ್ದಾರೆ ನಮ್ಮ ರಿಸರ್ಚ್ ಟೀಮ್ ಅವರು. ಏನಿದು ಇದಕ್ಕೂ ನಿಮಗೂ ನಿಮ್ಮ ಅಕ್ಕನಿಗೂ ಏನು ಸಂಬಂಧ? ಇದು ಏನಿದು? ಇದು 1 ಪೈಸಾ ಕಾಯಿನ್. ಹೌದು. 1 ಪೈಸೆಗೋಸ್ಕರ ನಿಮ್ಮ ಅಕ್ಕ ಏನೋ ಮಾಡಿದ್ರಂತೆ ನಿಮ್ಗೆ. ಅದು ಏನ್ ನನ್ಗೆ ಜ್ಞಾಪಕ ಬರ್ತಿಲ್ಲ. ರೈಟ್. ಬಾಂಬೆಲಿರೋ ಅವ್ರನ್ನೇ ಕೇಳೋಣ. ಹೇಳಿ ಮೇಡಮ್, ಈ ನಯಾ ಪೈಸಾ ಕತೆ. ಅಲ್ಲಿಂದ ಬಂದಿದ್ಯಾ ಇದಕ್ಕೆ? ಸೋ ಸ್ವೀಟ್. ಬನ್ನಿ 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 ಬನ್ನಿ. ಎಸ್ ಮ್ಯಾಮ್, ಓವರ್ ಟು ಯು. ವಾಟ್ ಇಸ್ ದ ಸ್ಟೋರಿ? ಇದರ ಹಿಂದೆ ಕತೆ ಹೇಳಿ ಮೊದಲು. ಏನೇ ಅದ? ಅಮ್ಮ ಒಂದಿನ ಕರ್ಕೊಂಡು ಹೋಗ್ಬಿಟ್ಟು ಬಸ್ ಸ್ಟಾಪ್ ತೋರಿಸ್ಬಿಟ್ಟು ನೀವು ಹೋಗ್ಬೇಕು ಅಂತ. ನೀನ್ ಚಿಕ್ಕವನು, ನೀನ್ 5 years, ನಾನು 6.5. ಆವಾಗ ನಾವು ಬಸ್ಸಲ್ಲಿ ಹೋಗ್ತಾ ಇದ್ವಿ ಸ್ಕೂಲ್ಗೆ ನಾವೇ. ಒಂದ್ಸತಿ ಏನಾಯ್ತು, ಚೆಕಿಂಗ್ ಮಾಡೋರು 16th ಮೈನಲ್ಲಿ. ಆವಾಗ ಅದು 3 ಪೈಸಾ ಟಿಕೆಟ್. ನಕ್ಕ ಇದ್ಯಾ? ನಮ್ಮಿಬ್ಬರನ್ನು ಇಳ್ಸಕ್ಕೆ ಹೊಟ್ಟೋದ್ರು ಅವರು. ನಾನು ಅಳಕ್ ಶುರು ಮಾಡ್ಬಿಟ್ಟೆ, ಯಾಕೆಂದ್ರೆ ನಂಗೆ ಏನು ಗೊತ್ತಿಲ್ಲ. ನಾನು ಹೇಳ್ತಾ ಇದ್ದೀನಿ, ನಿಜವಾಗ್ಲೂ ರೀ ನಾನು ಕಳ್ಕೊಂಡ್ಬಿಟ್ಟಿದ್ದೀನಿ, ನಮ್ಮ ಹತ್ರ ಇಲ್ಲ ಅದು ದುಡ್ಡು. 3 ಪೈಸಾ ಕರೆಕ್ಟ್ ಕರೆಕ್ಟ್. ನಕ್ಕ ಇದೆಯಾ? ಆಮೇಲೆ ನಾವು ಬಂದ್ವಿ ಮನೆಗೆ. ತುಂಬಾ ಕೋಪ. ಇಳ್ದಾದ್ಮೇಲೆ ಅವ್ನು ಹೇಳ್ದೆ, ನಿಮ್ಗೆ ನಾನು ಪೊಲೀಸ್ ರಘುಗೆ ಹೇಳ್ಬಿಟ್ಟು ನಿಮ್ಗೆ ಜೈಲ್ಗೆ ಹಾಕಿಸ್ತೀನಿ. ಬಹಳ ಚೆನ್ನಾಗಿದೆ. 4 ವಯಸ್ಸದ ಮಗು ಇನ್ನು ಅದಕ್ಕಿಂತ ಚಿಕ್ಕ ಮಗು ಇಟ್ಕೊಂಡು ನಿಮ್ಗೆ ಗೊತ್ತಿಲ್ಲ ನನ್ನ ಬಗ್ಗೆ, ನಾನು ಪೊಲೀಸ್ ಅವ್ರಿಗೆ ಹೇಳಿ ಒಳಗೆ ಹಾಕಿಸ್ತೀನಿ ಅಂತ ಹೇಳಿದಾರೆ. ಅಂದ್ರೆ ಸೊ ಸ್ವೀಟ್. ಬ್ಯೂಟಿಫುಲ್ ಆಗಿದೆ ಈ ಮೊಮೆಂಟ್ಸ್. ಓವರ್ ಆಲ್ ನಿಮ್ಮ ಫಾದರ್ ಬಗ್ಗೆ ಗೊತ್ತಾಗಿದ್ದೇನಂದ್ರೆ ಬಹಳ ಸ್ಟ್ರಿಕ್ಟ್ ಆಗಿದ್ರು, ವೆರಿ ಓಪನ್ ಮೈಂಡೆಡ್ ಅಂತ ಹೇಳಿ ಗೊತ್ತಾಯ್ತು. ತುಂಬಾ ಇಂಟ್ರೆಸ್ಟಿಂಗ್ ಅಂದ್ರೆ ಅವ್ರು ಕೊನೆವರೆಗೂ ನಾನು ಕೆಲಸ ಮಾಡ್ತಾನೆ ಹೋಗ್ಬೇಕು ಅಂತ ಆಸೆ ಪಟ್ಟಿದ್ರಂತೆ. ವಾಟ್ ಎಕ್ಸಾಕ್ಟ್ಲಿ ಹ್ಯಾಪನ್ ಇನ್ ದಟ್? ಸಿ, ನಮ್ಮ ಎಲ್ಲರಿಗೂ ಒಂಥರ ಡಿಫಿಕಲ್ಟ್ ರಿಲೇಶನ್ಶಿಪ್ ಇದೆ ಅವ್ರ ಹತ್ರ. ಒಬ್ಬೊಬ್ರು ಒಂದೊಂದು ಕಲ್ತಿದೀವಿ ಅವ್ರ ಹತ್ರ. ಬರ್ತಾ 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 ಅವರು ಒಂಥರ ಅಷ್ಟು ಓಪನ್ ಆಗಿ ಅಷ್ಟೊಂದು ಚಟುವಟಿಕೆ ಇಟ್ಕೊಂಡಿದ್ದವರು ಹಿಂದೆ ಸರಿಯೋದಕ್ಕೆ ಶುರು ಮಾಡಿದ್ರು. ನಮ್ಮನ್ನ ಏನು ಕೇಳದೆ ಬದುಕೋದನ್ನ ಅವರು ಕಲ್ತ್ಕೊಂಡ್ರು. ನಮ್ಮ ಮನೆಗೆ ಅವರೇ ಇನ್ಸ್ಪಿರೇಷನ್ ಆಗಿದ್ದು. ಅಷ್ಟೊಂದು ಜನ ಬರ್ತಾ ಇದ್ದಿದ್ದು ಆಕ್ಚುಲಿ ಅವ್ರಿಗಾಗಿ. ಆಮೇಲೆ ನಾವು ಅದೇ ತರದ್ದು ವರ್ಚಸ್ಸನ್ನ ನಾವು ಕುಟುಂಬವಾಗಿ ನಾವು ಮತ್ತೆ ಬೆಳೆಸ್ಕೊಳಕ್ ಆಗಿಲ್ಲ ನಮ್ಗೆ. ಅವ್ರು ಬರ್ಕೊಂಡಿದ್ರು, ನನ್ನ ಪುಸ್ತಕಗಳನ್ನ ಹೇಗಾದ್ರೂ ರಂಗಭೂಮಿಯ ವಿದ್ಯಾರ್ಥಿಗಳಿಗೆ ಸಿಗೋ ತರ ಇಡಬೇಕು. ಈಗ ಅದು ಸುಚಿತ್ರಲ್ಲಿ ಬಿಟ್ಟಿದೀವಿ ಆ ಪುಸ್ತಕಗಳನ್ನ. ಮತ್ತೆ ನಾನು ಸತ್ತಿದ್ದ ದಿನ ನನ್ನ ನೆನಪಿಗಾಗಿ ಯಾವ್ದಾದ್ರು ನೀವು ಅನಾಥಾಶ್ರಮದಲ್ಲಿ ಮಕ್ಕಳಿಗೆ ಊಟ ಹಾಕಬೇಕು. ಮತ್ತೆ ನಾನು ಸತ್ತ ಮೇಲೆ ನನ್ನ ದೇಹವನ್ನ ವಿಜ್ಞಾನಕ್ಕಾಗಿ ಸೆಂಟ್ ಜಾನ್ಸ್ ಮೆಡಿಕಲ್ ಕಾಲೇಜ್ಗೆ ಒಪ್ಪಿಸ್ಬಿಡ್ಬೇಕು ಅಂತ. ನಾನು ಪ್ರದೀಪ್ ಸೆಂಟ್ ಜಾನ್ಸ್ ಮೆಡಿಕಲ್ ಕಾಲೇಜ್ಗೆ ಹೋಗ್ಬಿಟ್ಟು ಅವ್ರ ಬಾಡಿನ ಡೊನೇಟ್ ಮಾಡ್ಬಿಟ್ವಿ. ಹೆಚ್ಚೇನು ಹೇಳಿದ್ರೆ ಅದಕ್ಕೆ ಸೆಕ್ಯುಲರ್ ಫ್ಯಾಮಿಲಿ ಅಂತ ಯಾರು ಮಾತಾಡಬಾರ್ದು, ಸೆಕ್ಯುಲರ್ ಅಂದ್ರೆ ನಾಣಿ ಫ್ಯಾಮಿಲಿ ಅಂತ ಹೆಚ್ಚೇನು ಹೇಳಿದ್ರು ಅಂತ ಅಂದ್ರು. ಅದು ನಮ್ಮ ಅಪ್ಪನಿಂದ ಕಲ್ತಿದ್ ನಾವು. ಗ್ರೀನ್ ರೂಮ್ ಮೇಕಪ್ ನಾಣಿ ಅಂತ ಒಂದು ಬುಕ್. ಇದ್ರಲ್ಲಿ ನೀವೊಂದು ಆರ್ಟಿಕಲ್ ಬರ್ದಿದ್ದೀರಿ. ಅದ್ರಲ್ಲಿ ಒಂದು ಪ್ಯಾರಾಗ್ರಾಫ್ ಬಹಳ ಇಂಟ್ರೆಸ್ಟಿಂಗ್ ಅನ್ಸುತ್ತೆ. ಆ ಪ್ಯಾರಾಗ್ರಾಫ್ ನಮ್ಮ 10th ಅಲ್ಲಿ ಬರುತ್ತೆ ನೋಡಿ, 168. Such a man it was that woke up without a hangover on December 4th. After partying with friends the previous night, wore smart clothes, boasted to mother that his friends said he looked like a Hollywood star, went for his part-time work at the Sri Satya Sai Tours and Travels, smoked his regular cigarette with a coffee, held a pen to his signature on a document, and died. He had turned 74 on November 3rd, 2003. ಅಂದ್ರೆ ಬಹಳ ಇಂಟ್ರೆಸ್ಟಿಂಗ್ ಅಂದ್ರೆ ಅವತ್ತು ಬೆಳಗ್ಗೆ ಅವ್ರು ಕನ್ನಡಿಯಲ್ಲಿ ನೋಡ್ತಾರೆ, ಹಾಲಿವುಡ್ ಸ್ಟಾರ್ ತರ ಇದೀನಿ ಅಂತ ಅವರೇ ಹೇಳ್ತಾರೆ.
ಆಫೀಸ್ಗೆ ಹೋಗ್ತಾರೆ, ಸೈನ್ ಮಾಡ್ತಾರೆ. ಆಫ್ಟರ್ ಸೋ ಮೆನಿ ಇಯರ್ಸ್ ಈಗ ಹಲವನ್ನ ನೀವು ಅಳವಡಿಸ್ಕೊಂಡಿದ್ರಿ ಅದೇ ಥಾಟ್ ಅನ್ನ. ಎಸ್ ಅಮ್ಮ, ಹೇಳಿಮ್ಮ. ನಂಗೆ ನನ್ ಕಂಡ್ರೆ ತುಂಬ ಇಷ್ಟ. ನಾನು ನಿಜವಾಗ್ದು ಅವ್ರ ಫಾದರ್ ಅಂತ ನೋಡಿದ್ದು ಇನ್ ಮೈ 40th year ವೆನ್ ಐ ಹ್ಯಾಡ್ ಅ ನರ್ವಸ್ ಬ್ರೇಕ್ ಡೌನ್. ಹಿ ಜಸ್ಟ್ ಸಿಂಪ್ಲಿ ಟುಕ್ ಕೇರ್ ಆಫ್ ಮೀ ಆಸ್ ಅ ಲಿಟಲ್ ಚೈಲ್ಡ್. ಆ ಥರ ಐ ರಿಯಲ್ ಸಾ ಮೈ ಡ್ಯಾಡ್. ಬಹಳ ಇಂಟ್ರೆಸ್ಟಿಂಗ್ ಪಾಯಿಂಟ್ ಅದು. 40ನೇ ವರ್ಷದಲ್ಲಿ ಅವರ ನಿಜವಾದ ರೂಪ ನಿಮ್ಗೆ ಗೊತ್ತಾಯ್ತು ಅಂದ್ರೆ ಆ ಥರ ಒಂದು ಕ್ಷಣ ಬರುತ್ತೆ ಎಲ್ರಿಗೂ ಲೈಫಲ್ಲಿ. ಅಂದ್ರೆ ಏನಾಯ್ತಂದ್ರೆ ಎಲ್ರಿಗೂ ಮಕ್ಕಳಾಗಿದ್ದಾಗ ಅಪ್ಪನೇ ದೊಡ್ಡ ಹೀರೋ, ಅಪ್ಪನಿಗಿಂತ ಬುದ್ಧಿವಂತ ಯಾರು ಇಲ್ಲ, ಅವರೇ ಹೀರೋ ಅನ್ಕೊಳ್ತೀವಿ. ಒಂದು ಪಾಯಿಂಟ್ ಅಲ್ಲಿ ಅಪ್ಪನ ಬಗ್ಗೆ ನಮಗೆ ಡೌಟ್ ಬರುತ್ತೆ, ಅವ್ರಿಗೆ ಏನ್ ಸರಿ ಏನ್ ಗೊತ್ತಿಲ್ಲಪ್ಪ ಅವ್ರಿಗೆ. ಕೊನೆಯಲ್ಲಿ ಅಟ್ ದಿ ಎಂಡ್ ಆಫ್ ಲೈಟ್ ಆಲ್ ಆಫ್ ಅಸ್ ಐ ಥಿಂಕ್ ಅಕ್ಸೆಪ್ಟ್ ಅಪ್ಪನಿಂದ ಗ್ರೇಟ್ ಹೀರೋ ಇಲ್ಲ ಅಂತ ಅಲ್ವಾ. ಎಷ್ಟೊಂದು ಸ್ಟೋರೀಸ್ ಎಲ್ಲ ನೋಡಿ ಮತ್ತೆ ಮತ್ತೆ ಅದೇ ಆಗುತ್ತೆ. ಆಕ್ಚುಲಿ ನಾವ್ ಈ ತರ ಮಾತಾಡಿರೋದು ಅವ್ರ ಬಗ್ಗೆ ಒಟ್ಟಿಗೆ ಇದೇ ಮೊದಲನೇ ಸಲ. ಸೋ ನೈಸ್, ಐ ಆಮ್ ಸೋ ಹ್ಯಾಪಿ. ಅಪ್ಪ ಒಂದ್ಸಲ ಹಾರ್ನ್ ನೋಡಿದ್ರೆ ಎಲ್ರು ಬಾಗಿಲು ತೆಗಿಬೇಕು, ಗೇಟ್ ತೆಗಿಬೇಕು ಅಂತ ಆರ್ಡರ್ ಇತ್ತಂತಲ್ಲ. ನನ್ಗೆ ಅದೇ ಕೋಪ ಬರ್ತಾ ಇದ್ದದ್ದು. ಏನಂದ್ರೆ ಫಸ್ಟ್ ಹಾರ್ನ್ ನೋಡಿದ್ರು, ನಾನು ಬಾಗಿಲು ನಾನು ರೆಬೆಲ್ ಆಗ್ಬಿಟ್ಟಿದ್ದೆ. ಅಷ್ಟೊತ್ತಿಗೆ ನಾನು ಬಾಗಿಲು ತೆಗಿಲಿಲ್ಲ. ಇದೇನು ಹಂಗ ಹಾರ್ನ್ ನೋಡಿಯೋದು ಅಲ್ವಾ. ನಾನು ಚುಕ್ಕುತ್ತಾ ಇದ್ದೆ, ಇವ್ರು ಯಾರು ಇರ್ಲಿಲ್ಲ ಅಲ್ಲಿ. ಒಳಗ್ ಬಂದ್ರು, ಒಳಗ್ ಬಂದು ಮೆಟ್ಲು ಎತ್ಕೊಂಡು ಮೇಲ್ ಬಂದ್ರು. ನನ್ನ ನೋಡಿದ್ರಲ್ಲಿ ಮೇಲ್ಗಡೆ ಹಾಲಲ್ಲಿ ಕೂತ್ಕೊಂಡು ಓದ್ತಾ ಇದ್ದೆ. ಯಾವಾಗೂ ಓದ್ತಿರ್ತಿದ್ದೆ ನಾನು. ಆಮೇಲೆ ರೂಮ್ಗಳಿಗೆ ಹೋದ್ರು, ನನ್ನ ನೋಡಿದ್ರು ಕೋಪ ಆಯ್ತು ಅವ್ರಿಗೆ. ನನಗೆ ಸ್ಯಾಟಿಸ್ಫ್ಯಾಕ್ಷನ್ ಆಯ್ತು ಅವ್ರಿಗೆ ತೋರ್ಸದ್ನೆಲ್ಲ ನಾನು ತೆಗಿಲಿಲ್ಲ ಅಂತ. ಕೆಳಗ್ ಬಂದೆ, ಕೆಳಗ್ ಬಂದು ಊಟ ಮಾಡ್ತಾ ಇದ್ದೆ. ಗಡಿಯಾರಾಗಿ ಯಾಕೆ ವೈಂಡ್ ಮಾಡಿಲ್ಲ ಅಂದ್ರೆ ಒಂದು ಗಡಿಯಾರ ತಂದ್ರು. ಅದನ್ನ ಡಿಜಿಟಲ್ ಅಲ್ಲಿ ಇಷ್ಟ ಇಲ್ಲ ಅವ್ರಿಗೆ. ಅದು ತಿರುಗಿಸಿ ದಿನ ಕೆಲಸ ಆಗ್ಬೇಕು, ಅದ್ ನಿಂತೋಗ್ಬಿಟ್ಟಿದೆ. ಅದ್ ಯಾರು ಮಾಡಿ ನಾನು ಸುಮ್ಮನೆ ಇದ್ದೆ. ಮಾಡು ಅಂದ್ರು. ಊಟ ಮಾಡ್ತಾ ಇದ್ದೀನಿ, ಆಮೇಲೆ ಮಾಡ್ತೀನಿ ಹಿಂದೆ. ಅವರಿಗೆ ಬಂತು ಕೋಪ ನೋಡಿ. ಆಮೇಲೆ ಮನೆಯಿಂದ ಆಚೆ ಹೋದ್ ಅವತ್ತೇ ಅನ್ಸುತ್ತೆ ಮನೆಯಿಂದ ಆಚೆ ಹೊಟ್ಟದ್ ಬಂದು. ಅಲ್ಲ, ಹುಡುಗನ ಮೇಲೆ ಕೋಪಿಸ್ಕೊಂಡಿದ್ದಾರೆ, ಹುಡುಗ ಕೋಪಿಸ್ಕೊಂಡು ಮನೆ ಬಿಟ್ಟು ಹೋಗ್ಬಿಟ್ಟಿದ್ದಾನೆ. ತಿರ್ಗಾ ಯಾವ ವಾಪಸ್ ಬಂದ್ರಿ ಇವರು? ನಾನು ಸ್ವಲ್ಪ ಡಲ್ಲಾಗೇ ಇದ್ದೆ. ಈ ಥರ ಮಗನ ಕಾರೇ ಇಲ್ಲದೆ ಓಡಿಸ್ಬಿಟ್ಟಾರ ಅಂತ. ಅವರೇನು ಓಡ್ ಹೋಗೋದಿಲ್ಲ, ಇವನು ಮಹಾ ಸ್ವಾಭಿಮಾನಿ, ಮನೆಬಿಟ್ಟು ಹೋಗ್ತೀನಿ ಅಂದ. ಆಮೇಲೆ ನಾನೇನು ಹೇಳಲಿಲ್ಲ. ಮಾರನೇ ದಿವಸ ಹಬ್ಬ ಅಲ್ಲ, ನನಗೊಂದೇ ಚಿಂತೆ. ಇವಳು ಅಷ್ಟೇ ಒದ್ದಾಡ್ತಾ ಇದ್ಲು, ಅಮ್ಮ ಪ್ರಕಾಶ ಇಲ್ಲ ಹಬ್ಬ ಅಂತ. ಸರಿ, ನಾನು ಅವ್ರಿಗೆ ಸತ್ಯಂಕೆಲ್ಲ ಹೇಳಿ ಕಳಿಸ್ದೆ, ಸತ್ಯ ಅವ್ನು ಕರ್ಕೊಂಬರಪ್ಪ ಜಯನಗರ್ ನ್ಯಾಷನಲ್ ಕಾಲೇಜ್ ಹತ್ರ ಅಂತ. ಅಲ್ಲಿಗೆ ಬಂದ ಇವನು. ನಾನು ಅಲ್ಲೇ ಎಳ್ಳು, ಬಾಳೆಹಣ್ಣು, ಹುಗ್ಗಿ ಎಲ್ಲ ತೊಗೊಂಡು ಹೋದೆ. ಅವನು ಆರಾಮಾಗಿ ತೊಗೊಂಡ, ತಿಂದ. ಆಮೇಲೆ ಮನೆಗೆ ಬರ್ತೀಯೇನೋ ಅಂದೆ. ಅಮ್ಮ 3-4 ದಿವಸ ಬರಲ್ಲ ನಾನು ಅಂತಂದ. ಮನೆಗೆ ಬಂದೆ, ಸ್ವಲ್ಪ ಮಂಕಾಗಿದ್ದೆ. ಯಾಕೆ ನಿನ್ನ ಮಗ ಎಲ್ಲ ಹೊರಟೋದ ಅಂತ ಕೋಪನ ಅಂದರು. ನಾ ಏನು ಹೇಳಿದ, ಸ್ವಲ್ಪ ಏನು ಹೇಳೋದು, ಜಗಳ ಆಡೋದು ಎಲ್ಲ ಮಾಡ್ತಾ ಇರಲಿಲ್ಲ. ಸ್ವಲ್ಪ ತಲೆ ಆಟೆ ನಮ್ಮ ಮೊದಲಿಂದ. ಅದಕ್ಕೆ ಏನು ಇವಾಗ ಹೋಗಿ ಅವನ್ನ ಕರ್ಕೊಂಬರ್ಬೇಕಾ, ತಪ್ಪಾಯ್ತಪ್ಪ ಅಂತ ಹೇಳಿ ಅಂದು. ನೀವು ತಪ್ಪಾಗಿದ್ದು ಸರಿಯಾಗಿದ್ದು ಏನು ಹೇಳೋ ಹಂಗಿಲ್ಲ, ಹೋಗಿ ಬಾ ಅನ್ನಿ, ಇಲ್ದೇ ಅವ್ನು ಬರಲ್ಲ ಅಂದೆ. ಸರಿ ಬಾ, ಎಲ್ಲಿದ್ದಾನೋ ಅವನು ಅಂದ್ಬಿಟ್ಟು ಕಾರ್ ತಗೊಂಡು ಹೋಗಿ ಮುಂದೆ ಕರ್ಕೊಂಡ್ಬಂದ್ರು. ಒಂದು ಲೆಟರ್ನ ಪೇಸ್ಟ್ ಮಾಡಿದ್ರು ಬಾಗಲ್ ಮೇಲೆ. ಯಾರಪ್ಪ? ಅಪ್ಪ, ಮೈ ಡಿಯರ್ ಪ್ರಕಾಶ್, ಪ್ಲೀಸ್ ಕಮ್ ಬ್ಯಾಕ್ ಹೋಮ್, ದೀಸ್ ಮ್ಯಾಟರ್ಸ್ ಕ್ಯಾನ್ ಬಿ ಸಾರ್ಟೆಡ್ ಔಟ್. ಈ ಥರದ್ದೇನೋ ಒಂದು ಕಾರ್ಡ್. ಥ್ಯಾಂಕ್ ಯು ಆಲ್, ಪ್ಲೀಸ್.